ರೈತರಿಗೆ ಸಿಗಬೇಕಾದ ಸಬ್ಸಿಡಿ ಯೂರಿಯಾ ಇಂಡಸ್ಟ್ರಿಗಳಿಗೆ ಅಕ್ರಮ ಮಾರಾಟ. ಕಲಬುರಗಿಯಲ್ಲಿ ಸಬ್ಸಿಡಿ ರಸಗೊಬ್ಬರದ ಬೃಹತ್ ಅಕ್ರಮ ಜಾಲ ಬಯಲಾಗಿದೆ. ಕೇಂದ್ರ ಸರ್ಕಾರ ಶೇಕಡಾ 80ರಷ್ಟು ಸಬ್ಸಿಡಿ ನೀಡುವ ಯೂರಿಯಾ ದುರ್ಬಳಕೆ ಆಗ್ತಾ ಇದೆ. ಕೃಷಿ ಬಳಕೆಯ ಯೂರಿಯಾ ಲೇಬಲ್ ಬದಲಿಸಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕಪನೂರು ಇಂಡಸ್ಟ್ರಿಯಲ್ ಏರಿಯಾದ ದಾಲ್ ಮಿಲ್ನಲ್ಲಿ ಈ ಅಕ್ರಮ ದಂಧೆ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಅಕ್ರಮದ ಕರಾಳ ಮುಖ. ಪ್ರಧಾನಿ ಮೋದಿ ಭಾವಚಿತ್ರವಿರುವ ಸಾವಿರಾರು ಯೂರಿಯಾ ಚೀಲಗಳು ಪತ್ತೆಯಾಗಿದೆ. 50 ಕೆಜಿಯ ಬೇರೆ ಬೇರೆ ಬ್ಯಾಗ್ಗಳಿಗೆ ಯೂರಿಯಾ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಕೃಷಿ ಬಳಕೆಯ ಯೂರಿಯಾ ಇತರ ಇಂಡಸ್ಟ್ರಿಗಳಿಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ರಸಗೊಬ್ಬರಕ್ಕಾಗಿ ರೈತರು ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಪರದಾಡ್ತಾರೆ. ರೈತರ ಸಂಕಷ್ಟದ ನಡುವೆ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಇಂಥದೊಂದು ಬೃಹತ್ ಜಾಲ ಈಗ ಬೆಳಕಿಗೆ ಬಂದಿದೆ. ಸಬ್ಸಿಡಿ ಹಣದ ದುರ್ಬಳಕೆ ಮೂಲಕ ಕೇಂದ್ರ ಸರ್ಕಾರಕ್ಕೂ ವಂಚನೆ ಮಾಡ್ತಾ ಇರೋ ಆರೋಪ. ದೊಡ್ಡ ಅಕ್ರಮ ನಡೀತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರಿಗೆ ಸಿಗಬೇಕಾದಂತಹ ಸಬ್ಸಿಡಿ ಯೂರಿಯಾ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಬೃಹತ್ ಮೊತ್ತದಲ್ಲಿ ಈ ದಂಧೆಯನ್ನ ನಡೆಸಲಾಗ್ತಾ ಇದೆ. ರೈತರಿಗೆ ಸಿಗಬೇಕಾದ ಸಬ್ಸಿಡಿ ಯೂರಿಯಾ ಇಂಡಸ್ಟ್ರಿಗಳಿಗೆ ಅಕ್ರಮ ಮಾರಾಟ. ಕಲಬುರಗಿಯಲ್ಲಿ ಸಬ್ಸಿಡಿ ರಸಗೊಬ್ಬರದ ಬೃಹತ್ ಅಕ್ರಮ ಜಾಲ ಬಯಲಾಗಿದೆ. ಕೇಂದ್ರ ಸರ್ಕಾರ ಶೇಕಡಾ 80ರಷ್ಟು ಸಬ್ಸಿಡಿ ನೀಡುವ ಯೂರಿಯಾ ದುರ್ಬಳಕೆ ಆಗ್ತಾ ಇದೆ. ಕೃಷಿ ಬಳಕೆಯ ಯೂರಿಯಾ ಲೇಬಲ್ ಬದಲಿಸಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕಪನೂರು ಇಂಡಸ್ಟ್ರಿಯಲ್ ಏರಿಯಾದ ದಾಲ್ ಮಿಲ್ನಲ್ಲಿ ಈ ಅಕ್ರಮ ದಂಧೆ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಅಕ್ರಮದ ಕರಾಳ ಮುಖ. ಪ್ರಧಾನಿ ಮೋದಿ ಭಾವಚಿತ್ರವಿರುವ ಸಾವಿರಾರು ಯೂರಿಯಾ ಚೀಲಗಳು ಪತ್ತೆಯಾಗಿದೆ. 50 ಕೆಜಿಯ ಬೇರೆ ಬೇರೆ ಬ್ಯಾಗ್ಗಳಿಗೆ ಯೂರಿಯಾ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಕೃಷಿ ಬಳಕೆಯ ಯೂರಿಯಾ ಇತರ ಇಂಡಸ್ಟ್ರಿಗಳಿಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ರಸಗೊಬ್ಬರಕ್ಕಾಗಿ ರೈತರು ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಪರದಾಡ್ತಾರೆ. ರೈತರ ಸಂಕಷ್ಟದ ನಡುವೆ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಇಂಥದೊಂದು ಬೃಹತ್ ಜಾಲ ಈಗ ಬೆಳಕಿಗೆ ಬಂದಿದೆ. ಸಬ್ಸಿಡಿ ಹಣದ ದುರ್ಬಳಕೆ ಮೂಲಕ ಕೇಂದ್ರ ಸರ್ಕಾರಕ್ಕೂ ವಂಚನೆ ಮಾಡ್ತಾ ಇರೋ ಆರೋಪ. ದೊಡ್ಡ ಅಕ್ರಮ ನಡೀತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರಿಗೆ ಸಿಗಬೇಕಾದಂತಹ ಸಬ್ಸಿಡಿ ಯೂರಿಯಾ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಬೃಹತ್ ಮೊತ್ತದಲ್ಲಿ ಈ ದಂಧೆಯನ್ನ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.